ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೆನ್ನೆ ಅಂತೂ ಕಾಲೇಜ್ಗೆ ಹೋಗೋಕ್ಕಾಗಿಲ್ಲ. ನಿಮಗೂ ತೋರಿಸೋಣ ಒಂದೊಂದು ಸೆಲೆಬ್ರೇಷನ್ ಅಂದ್ಕೊಂಡಿದ್ದೆ. ನೋಡಿದ್ರೆ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಗಿತ್ತು. ಅದಕ್ಕೆ ಇವತ್ತು ಮಾಮೂಲಿ ನಾರ್ಮಲ್ ಡೇಸ್ ಕಾಲೇಜ್ದು. ಹಾಗೆ ನಾವು ಹೋಗ್ತಿದ್ದೀರಿ, ಹಂಗೆ ಬನ್ನಿ ನಿಮಗೂ ನಮ್ಮ ಕಾಲೇಜ್ ಹೆಂಗೈತೆ ಏನು ಅಂತ ಒಂದು ವಿಸಿಟ್ ಹಾಕ್ಸ್ತೀನಿ. ಬನ್ನಿ ಹೋಗೋಣ. ಹೆಲ್ಮೆಟು ಬ್ಯಾಗ್ ಇಟ್ಕೊಂಡು ಕಾಲೇಜ್ ಕಡೆ ಹೋಗ್ತಾ ಇದ್ದೀನಿ. ಹೆಲ್ಮೆಟ್ ಹಾಕ್ಕೊಳ್ಳಿ, ಯಾಕಂದರೆ ನೀವೆಲ್ಲ ಗಾಡಿಯಲ್ಲಿ ಹೋಗುವಾಗ ಅಷ್ಟು ಸೇಫ್ಟಿ ಇರುತ್ತೆ. ಇಲ್ಲ ಅಂದರೆ ಏನೇನೋ ಹೆಚ್ಚು ಕಮ್ಮಿ ಆದರೆ ಅಷ್ಟು ಸೇಫ್ಟಿ ಇರುತ್ತೆ. ನಡಿ ಹೇಳು. ಚಳಿ ಹೊಡಿತೈತಿ. ಚಳಿ ಹೊಡ್ರೆ ರಾಯ ಹೇಳಕ್ಕೆ ನಿಂಗ ಇಲ್ಲ ನೋಡು. ಹತ್ರ ಬಂದಿದ್ದೀರಿ, ಮಿಸ್ ಮಾಡಿ ಯಾವ ಕಾಲೇಜ್ ಇರ್ಬೋದು ಅಂತ ಹಂಗೆ ಕಮೆಂಟ್ ಹಾಕಿ ಯಾವ ಕಾಲೇಜು ಅಂತ. ನೋಡಿ, ನಿನ್ನೆ ಫುಲ್ಲು ಜಾಲಿ ಮಾಡೋರು ಒಂದೊಂದು ಸೆಲೆಬ್ರೇಷನ್ ಮಾಡ್ಕೊಂಡು ನೋಡಿ. ಗೈಸ್, ಹೋಗೋವಾಗೆ ಅರ್ಧ ಅವರ್ ಲೇಟ್ ಆಗೋಗಿತ್ತು, ಅದಕ್ಕೆ ಫಸ್ಟ್ ಪೀರಿಯಡ್ ಹೋಗಿರಲಿಲ್ಲ. ಹಂಗೆ 2 ಪೀರಿಯಡ್ ಮುಗಿಸ್ಕೊಂಡು ಬಂದ್ರಿ. ನಮ್ಮ ಹುಡುಗನ ಸ್ವಲ್ಪ ಗಾಡಿ ರಿಪೇರಿ ಆಗಿತ್ತು, ಅದನ್ನ ನಿತ್ಕೊಂಡು ಹೋಗ್ಬೇಕು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಂದ್ಬಿಟ್ಟು 2 ಪೀರಿಯಡ್ ಕ್ಲಾಸ್ಗೆ ಹೋಗ್ತಾ ಇಲ್ಲ. ಹಂಗೆ ನಮ್ಮ ಹುಡುಗನ ಸಿಕ್ಕು. ನಾವು ಮಚ್ಚ ಹೇಳ ಹಾಯ್ ಗೈಸ್. ಫ್ರೆಂಡ್ಸ್, ಇವನು ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ ಬಾಯಲ್ಲಿ ಬಿಟ್ಟೋಗೋ. ಬಂದರೆ ಇಲ್ಲಿ ನಾನು ಹೇಳಿದ್ನಲ್ಲ, ಅದೇ ನಮ್ಮ ಫ್ರೆಂಡು ಗಾಡಿ ಇರೋಷ್ಟು ರಿಪೇರಿ ಆಗಿರುತ್ತೆ ಅಂತ. ಅವ್ರು ನೋಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ, ಅದಕ್ಕೆ ಕುತ್ಕೊಂಡಿದ್ರಿ. ಅದಕ್ಕೆ ಗೈಸ್ ಹೇಳೋದು, ಯಾವುದನ್ನ ಗಾಡಿ ತಗೊಂಡೋಗ ಸ್ವಲ್ಪ ವಿಚಾರಿಸಿ ಚೆನ್ನಾಗಿರೋದು ನೋಡಿ ತಗೊಳ್ಳಿ. ಈ ಥರ ಯಾವುದಂದ್ರೆ ತಗೊಂಡು ನೋಡಿ ಇದೇ ಥರ ಪ್ರಾಬ್ಲಮ್ ಆಗೋದು. ಸೊ ಗೈಸ್ ನೋಡಿ, ಚಾರ್ಜಿಂಗ್ ಗಾಡಿ ರಿಪೇರಿಗೆ ಬಂದಿದೆ. ಈ ತಿಂಗಳ 2ನೇ ಸತಿ ಇದು. ಸೊ ನಾನು ಹೇಳೋದೇನಂದ್ರೆ, ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲ. ಚಾರ್ಜಿಂಗ್ ಗಾಡಿ ತಗೊಂಡೋಗಿ ಹೋಗ್ಬಿಡಿ, ಆದಷ್ಟು ಫ್ಯೂಯಲ್ ಗಾಡಿನೇ ನೋಡಿ. ಹೇಳ್ತಾವನೆ, ಅದಕ್ಕೆ ಹೇಳೋದು ಚಾರ್ಜಿಂಗ್ ಗಾಡಿ ಗಾಡಿಯಲ್ಲಿ ಬೆಂಕಿ. ನೋಡಿ ಗೈಸ್, ಕರ್ಕೊಂಡು ಹೋಗ್ತಾ ಇದೀರಿ. ನೋಡಿ ನೋಡಿ ಗೈಸ್ ನೋಡಿ, ಹೋಗ್ತಾ ಇದ್ದೀರಿ ಥ್ರೋ ಮಾಡ್ಕೊಂಡು ಊರ ಹತ್ರ ಬಂದಿದ್ದೀರಿ. ಗೈಸ್, ಅವಾಗೇನೆ ಮನೆಗೆ ಬಂದು ಸ್ವಲ್ಪ ಲೇಟ್ ಆಗಿತ್ತು. ಅದೇ ಅವ್ನ ಗಾಡಿ ಎತ್ಕೊಂಬರಕ್ಕೆ ಹೋಗಿದ್ರಲ್ಲ, ಅದಕ್ಕೆ ಇವತ್ತು ಸ್ವಲ್ಪ ಲೇಟಾಗಿ ಜಿಮ್ಗೆ ಹೋಗ್ತಿದ್ದೀರಿ. ಬಂದ ನೋಡಿ ಸುಜನ್. ಹಿಡಿತಾ ಇದ್ದೀರಾ ಗೈಸ್? ಇವತ್ತು ಯಾವಾಗಲೂ ಜಿಮ್ಕ 3:30 ಹೋಗಿರಿ. ಇವತ್ತು ಆ ಚಾರ್ಜಿಂಗ್ ಗಾಡಿ ರಿಪೇರಿ ಆಗ್ಬಿಟ್ಟು ಸಾಯಂಕಾಲ 6 ಗಂಟೆ ಆಗೈತೆ. ಇಷ್ಟೊತ್ತ ಹಂಗೆ ಫಸ್ಟ್ ವೀಡಿಯೋ ಬಿಟ್ಟಿದ್ದೀನಿ ನಿನ್ನೆ. ಅದು ಹೆಂಗಂತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡ್ತೋಗು. ಗೈಸ್, ಇವಾಗ ಜಿಮ್ ಹತ್ರ ಬಂದಿದ್ದೀರಿ. ನಮ್ಮ ಜಿಮ್ ತೋರ್ಸಕ್ಕೆ ಬರ್ರಿ. ಹಂಗೆ ಇದೇ ನಮ್ಮ ಜಿಮ್ಮು. ಆಯಲ್ ಬ್ರೋ, ರಿಯಲ್ ಆಗ ಆಯಳು ನಮ್ಮ ಬ್ರೋ. ನಮ್ಮ ಹುಡುಗನ ಜಿಮ್ ಮುಗೀತು, ಅದಕ್ಕೆ ಇಲ್ಲಿ ಫಿಲಮ್ ನೋಡ್ಕೊಂಡು ಕೂತವನೆ. ಯಾವ ಫಿಲಮ್ಮ ಯಾವ್ದು ಹೇಳ? ಹಾಯ್ ಗೈಸ್, ಇವಾಗ ಜಿಮ್ ಆಯಿತು. ಇವಾಗ ಮನೆಗೆ ಬರ್ತಾ ಇದ್ದೀರಿ. ಫುಲ್ಲು ಮಳೆ ಬಿದ್ದೈತೆ. ಜಿಮ್ಮಾಗ ವಿಡಿಯೋ ರೆಕಾರ್ಡ್ ಮಾಡೋಣ ಅಂತ ಅನ್ಕೊಂಡ್ರೆ, ಆದರೆ ಫುಲ್ ಜನ ಇರ್ತಾರೆ, ರೆಕಾರ್ಡ್ ಮಾಡೋಕ್ಕಾಗಲ್ಲ. ಯಾವಾಗನ ಖಾಲಿ ಇದ್ದಾಗ ನಮ್ಮದು ಜಿಮ್ದು ಟೂರ್ ಕೊಡ್ತೀರಿ. ಜಿಮ್ ಟೂರು ಯಾವಾಗ ಬೇಕಂದರೆ ಕಮೆಂಟ್ ಹಾಕಿ, ಆದಷ್ಟು ಬೇಗನೆ ಮಾಡ್ತೀರಿ. ಭಾನುವಾರ ಫ್ರೀ ಇರ್ತೈತೆ, ಅವತ್ತು ಮಾಡ್ತೀರಿ ಜಿಮ್ ಟೂರು. ಓಕೆ ಫ್ರೆಂಡ್ಸ್, ಮನೆಗೆ ಹೋಗ್ಬಿಟ್ಟು ಇಲ್ಲಿಂದ ಅವ್ನು ಕಂಟಿನ್ಯೂ ಮಾಡ್ತಾನೆ. ಜಿಮ್ಗೆ ಬಂದಾಗಿಂದ ಸುಜನ್ ಕೈ ಕೊಟ್ಟಿದ್ದೆ ಬ್ಲಾಗ್ ಮಾಡಿವಿ ಅಂತ. ಸುಜನ್ ಹೇಗೆ ಬ್ಲಾಗ್ ಮಾಡಿದ್ನೋ ಅಂತ ಕಮೆಂಟ್ ಹಾಕಿ. ಹಂಗೆ ಅವ್ನು ಮಾಡಿರೋ ಬ್ಲಾಗೇನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಅಕಸ್ಮಾತ್ ಏನಾದರೂ ನಿಮಗೆ ಸುಜನ್ ಕೈಯಲ್ಲಿ ಒಂದಿನ ಪೂರ್ತಿ ವಿಡಿಯೋ ಮಾಡಿಸ್ಬೇಕು ಅಂದರೆ ಕಮೆಂಟ್ ಹಾಕಿ.
ಏನಾದ್ರು 1,000 ವ್ಯೂಸ್ ಬಂದರೆ ನೆಕ್ಸ್ಟ್ ಫುಲ್ ವಿಡಿಯೋ ನಾನೇ ಇದು ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬೇಗ ಕಮೆಂಟ್ ಮಾಡಿ ಹೆಂಗಿತ್ತು ನನ್ನ ಇದು ಅಂತ. ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗು. ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗೋಣ. ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.